I would like to introduce myself Darshan Adu, Prasviyar Ram. So please go and touch. My name is Harun Akhtar. I am from Mysore, Priyamana Taluk. And my father is Nazir Pasha, mother Soraya Javin. I completed my 10th in Pushpa School, Priyamana, and PUC Maharaja College, Mysore, and degree Yuvaraja CBBT in Yuvaraja, and I did my masters in biotechnology, maths and geography. Totally I studied in Mysore. So please share with your experience in your PSI. It's totally PSI job is quite busy job, and the police in police department police job is very difficult and hectic. Nowadays we are trying, our DG sir is telling like we have to do the social service with taking the public consideration. And so with for easy we are doing the many police. So there is the connection between the public and the police. And whatever, we are not the God, we are also public, we are also human being. With the people support only we can do the benefits to the society. So maintain the public and peace and tranquility in the society. And nothing in PSI, in police department, nothing is difficult. With the public support, we can do anything. So we need the public support. So we are giving so many awareness to the public. In public, if they if they are considering the advices of the police, then we can manage the public safety, public tranquility, etc. ಸರ್ ನೀವು PSI ಆಗಬೇಕಂತ ಯಾಕೆ ಅನಿಸ್ತು, ಯಾವಾಗ ಅನಿಸ್ತು? PSI ಯಾಕೆ ಆಗಬೇಕು ಅಂತ ಹೇಳಿದ್ರೆ, ನಾನು ಚಿಕ್ಕ ವಯಸ್ಸಿಂದ ಇದು ಪೊಲೀಸ್ ಟೀಚರ್ಸ್ ನೋಡ್ತಿದ್ವಲ್ಲ. ಸೊ ಪೊಲೀಸ್ ಅಂದರೆ ಎಲ್ಲರಿಗೂ ಹೆದರಿಕೆ ಇರುತ್ತೆ, ಮತ್ತೆ ಪೊಲೀಸ್ ಅಂದ್ರೆ ಎಲ್ಲರಿಗೂ ಮರ್ಯಾದೆ ಕೊಡ್ತಾರೆ ಅಂತ. ನಮ್ಮ ಮನೆಗೂ ಒಂದ್ಸರಿ ಪೊಲೀಸ್ ಭೇಟಿ ಕೊಟ್ಟಿರ್ತಾರೆ. ಸೊ ಪೊಲೀಸ್ ಅಂದಾಗ ಎಲ್ಲರೂ ಏನಪ್ಪ ಇಷ್ಟೊಂದು ಹೆದರ್ತಾರಲ್ಲ, ನೀನು ಇಷ್ಟೊಂದು ಮರ್ಯಾದೆ ಕೊಡ್ತಾರಲ್ಲ. ಸೊ ಆ ಉದ್ದೇಶದಿಂದ ಅದೊಂದು ಚಿಕ್ಕ ವಯಸ್ಸಲ್ಲೇ ನನಗೆ ಬಂದಿತ್ತು, ನಮಗೇನು ಕಟ್ಟಿ. ಸೊ ಈ ಥರ ಮನಸ್ಸಲ್ಲಿ ಚಿಕ್ಕ ವಯಸ್ಸಿಂದನೂ ನಮಗೆ ನಾನು ಪೊಲೀಸ್ ಆಗಬೇಕು, ನಾನು ಯೂನಿಫಾರ್ಮ್ ಹಾಕಬೇಕು ಅಂತ ಹೇಳಿ ಟ್ರೈ ಮಾಡಿದ್ವಿ. ಬಟ್ ಹೇಗೋ ನಾನು ಅದನ್ನು ಯೂನಿಫಾರ್ಮ್ ಹಾಕಬೇಕಂತ ಮನಸ್ಥಿತಿ ನನಗೆ ಚಿಕ್ಕ ವಯಸ್ಸಿನೂ ಇತ್ತು. ಸೊ ಹಾಗಾಗಿ ಇವತ್ತು 2016 ಬ್ಯಾಚಲ್ಲಿ ನಾನು, ನಮ್ಮ ಬ್ಯಾಚಲ್ಲಿ 418 ಜನ ಇದ್ದರು, ಅದರಲ್ಲಿ ನಾನು PSI ಆಗಿದೆ. ಈಗ ಸರ್ PSI ಇಲ್ಲಿ ಸ್ಟೂಡೆಂಟಿಗೆ ಏನಂದರೆ PSI ಸ್ಟಡಿ ಮಾಡ್ತಾರೆ ಸರ್ ಸ್ಟೂಡೆಂಟ್ಗಳು, ಅವ್ರಿಗೆ ತಪಸ್ಸಿರಬೇಕು. ಸೊ ಇಫ್ ಯು ವಾಂಟ್ ಟು ಗೆಟ್ ದ ಬೂನ್ ಫ್ರಮ್ ದ ಗಾಡ್, ಏನಾಗಬೇಕು, ಇಂಟಿಗ್ರೇಷನ್ ಇರಬೇಕು, ಏಕಾಗ್ರತೆ ಇರಬೇಕು, ಒಂದು ಫೋಕಸ್, ಲೈಫಲ್ಲಿ ಒಂದು ಫೋಕಸ್ ಇರಬೇಕು. ನಾನು ಏನೇ ಇರಲಿ, ನಾನು PON ಆಗಬೇಕಾ, ಇಲ್ಲ ನಾನು DC ಆಗಬೇಕಾ, ನಾನು DC ಆಗಬೇಕಾ ಇಲ್ಲ PC ಆಗಬೇಕಾ ಅಂತ ಹೇಳಾದ್ಮೇಲೆ ಎಲ್ಲದಕ್ಕೂ ಅದಕ್ಕಾದ ಒಂದು ಸ್ಟೆಪ್ಸ್ಗಳಿರ್ತವೆ, ಫಾಲೋ ಮಾಡಬೇಕು. ನಾವು ಇಂಟಿಗ್ರೇಷನ್ ಇರಬೇಕು, ಹಾರ್ಡ್ ವರ್ಕಿಂಗ್ ಇರಬೇಕು, ಫೋಕಸ್ ಇರಬೇಕು. ಲೈಫ್ ಮೊಬೈಲ್ ಬಿಡಬೇಕು. ಏನಿದ್ರು ಯುವರ್ ಗರ್ಲ್ ಫ್ರೆಂಡ್ ಈಸ್ ಯುವರ್ ಬುಕ್ಸ್ ಟಿಲ್ ಯು ಗೆಟ್ ದ ಜಾಬ್. ನೀವು ಬುಕ್ಸ್ ಜೊತೆ ಎಷ್ಟು ಬೆರಿತೀರಾ ಅಷ್ಟು ನೀವು ಅಕಾರ್ಡಿಂಗ್ಲಿ ನೀವು ಈಗ ಸ್ವಲ್ಪ ಓದಿದ್ರ DC ಆದ್ರಿ, ಇನ್ನು ಸ್ವಲ್ಪ ಓದಿದ್ರ PSI ಆದ್ರಿ, ಇನ್ನು ಸ್ವಲ್ಪ ಓದಿದ್ರ KS ಆದ್ರಿ, KS ಆಫೀಸರ್ ಆದ್ರಿ, ಇನ್ನು ಸ್ವಲ್ಪ ಓದಿದ್ರ IAS ಮಾಡ್ಕೊಂಡ್ರಿ. ಈಗ ಸ್ಟೆಪ್ಸ್ ಇರುತ್ತೆ. ನಿಮ್ಮ ಹಾರ್ಡ್ ವರ್ಕಿಂಗ್, ನಿಮ್ಮ ಫೋಕಸ್ ಲೆವೆಲ್ ಎಷ್ಟಿದೆಯಲ್ಲೋ ಅದ್ರ ತಕ್ಕಂತೆ ನೀವು ಸಕ್ಸೀಡ್ ಆಗ್ತೀರ ಲೈಫಲ್ಲಿ. ಸೊ ಹಾಗೆ ಅದು ಆಗ್ಬೇಕು ಅಂತ ಹೇಳಿದ್ರೆ, ಈಗ ನಾನು ಓದಿದ್ದು ಇದರಲ್ಲಿ ಹೇಗೆ ಇತ್ತು ಅಂದರೆ, ನಾನು NCERT ಬುಕ್ಸ್ ಓದಿದೆ, ಸ್ಟೇಟ್ ಬುಕ್ಸ್ ಓದಿದೆ, ಯಾವುದು ಹಿಸ್ಟ್ರಿ, ಜಾಗ್ರಫಿ, ಮತ್ತು ಪೊಲಿಟಿಕ್ಸ್, ಕಾನ್ಸ್ಟಿಟ್ಯೂಷನ್, ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದೆಲ್ಲ ಸ್ಟೇಟ್ ಬುಕ್ಸ್ ಓದಿದೆ. NCERT 6 to 12 NCERT ಬುಕ್ಸ್ ಓದಿದೆ. ಅದಾದಮೇಲೆ ಓಲ್ಡ್ ಕ್ವಶನ್ ಪೇಪರ್ಸ್, ನಾನು ಈಗ ಯಾವ ಎಕ್ಸಾಮ್ಗೆ ನಾನು ಫಾಲೋ ಮಾಡ್ತಿದ್ದೀನಿ ಆ ಎಕ್ಸಾಮ್ಗೆ ನಾನು ಕ್ವಶನ್ ಪೇಪರ್ಸ್ನ ಓದಿದೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಕ್ವಶನ್ ಪೇಪರ್ಸ್ ಅದನ್ನು ಸಾರ್ಟ್ ಔಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಈಗ 4 ಆಪ್ಷನ್ಸ್ ಇರುತ್ತೆ. ಈಗ 4 ಆಪ್ಷನ್ಸ್ ಅಲ್ಲಿ 4 ಆಪ್ಷನ್ಸ್ ನಾನು ಓದ್ಕೊಂಡ್ರೆ, ಅದಕ್ಕೆ ನೋಟ್ಸ್ ಮಾಡ್ಕೊಂಡ್ರೆ, ನೆಕ್ಸ್ಟ್ ಆ 4 ಆಪ್ಷನ್ಸ್ ಅಲ್ಲಿ ಯಾವುದೇ ಕ್ವಶನ್ ಬರುತ್ತೆ ನಾನು ಅದನ್ನ ಅಟೆಂಡ್ ಮಾಡ್ಕೊಂಡು ಈಸಿ ಆಗುತ್ತೆ. ಸೊ
ಸೊ ಹಾಗಾಗಿ ನಾನು ಆ ಟೈಮಿಂಗ್ಸ್ ಅಲ್ಲಿ 400 ಕ್ವಶನ್ ಸಾರ್ಟ್ ಔಟ್ ಮಾಡೋಂಗೆ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಈಗ ತಾಜ್ ಮಹಲ್ ಎಲ್ಲಿದೆ ಅಂತ ಕೇಳಿದ್ರೆ, ತಾಜ್ ಮಹಲ್ ಎಲ್ಲಿರುತ್ತೆ? ಈಗ ಆಗ್ರಾದಲ್ಲಿ ಇದೆ. ಇಲ್ಲಿ ಆಗ್ರಾನು ಕ್ವಶನ್ ಅಲ್ಲಿ ಆಗ್ರಾನು ಕೊಟ್ಟಿರ್ತಾರೆ, ಡೆಲ್ಲಿ ಕೊಟ್ಟಿರ್ತಾರೆ, ಮದ್ರಾಸ್ ಕೊಟ್ಟಿರ್ತಾರೆ, ಸೊ ಮೈಸೂರು ಕೊಟ್ಟಿರ್ತಾರೆ. ಈ 4 ಬಗ್ಗೆನೂ ನಾನು ಸ್ವಲ್ಪ ಓದ್ಕೊಂಡ್ರೆ ಮೈಸೂರಲ್ಲಿ ಏನೇನಿದೆ ಮಾನ್ಯುಮೆಂಟ್ಸ್, ಈಗ ಮದ್ರಾಸಲ್ಲಿ ಏನೇನಿದೆ ಮಾನ್ಯುಮೆಂಟ್ಸ್, ಈಗ ಆಗ್ರಾದಲ್ಲಿ ಏನೇನು ಮಾನ್ಯುಮೆಂಟ್ಸ್ ಇದೆ, ಇದ್ರ ಬಗ್ಗೆ ನಾನು ಸ್ವಲ್ಪ ಏನಾದ್ರು ಡೀಟೇಲ್ ಸ್ಟಡಿ ಮಾಡಬೇಕು. ಈಗ ಆಲ್ರೆಡಿ ಈಗ ಜೆಮಿನಿ, ಜಿ ಚಾಟ್ GPT, ಪರ್ಫೆಕ್ಸಿಬಿಲಿಟಿ ಇದೆಲ್ಲ ಏನಂದ್ರೆ ಹೊಸ ಆ್ಯಪ್ಗಳು ಬಂದಿದೆ. ಅದ್ರಲ್ಲಿ ನೀವು ಜಸ್ಟ್ ಆಗ ಅಂತ ಹೋದ್ರೆ ಅದು ಏನೇನಿದೆ, ಎಂತ ಇದೆ, ಯಾವ ರೂಲರ್ಸ್ ಎಲ್ಲ ಟೋಟಲ್ ಆಗಿ ಬಂದಿರುತ್ತೆ. ಸೊ ಈಗ ಓದಕ್ಕೆ ಈಸಿ. ಮುಂಚೆ ಓದ್ಬೇಕಂತ ಹೇಳಿದ್ರೆ ನಾವು ಲೈಬ್ರರಿಗೆ ಹೋಗ್ಬೇಕಿತ್ತು, ಅಲ್ಲಿಂದ ಬುಕ್ಸ್ ಬಾರೋ ಮಾಡಬೇಕಿತ್ತು. ಬಟ್ ಈಗ ಹಾಗಲ್ಲ. ಈಗ ಆರಾಮ್ಸೆ ನೆಮ್ಮದಿಯಾಗಿ ನಿಮಗೆ ಕೂತ್ಕೊಂಡು ಮೊಬೈಲಲ್ಲಿ ಸಿಗುತ್ತೆ. ಬಟ್ ಇದನ್ನ ಕರೆಕ್ಟಾಗಿ ಯೂಸ್ ಮಾಡೋದು. ಇದನ್ನ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆದು ಸಿಗುತ್ತೆ, ಹಳೆದು ಸಿಗುತ್ತೆ. ಸೊ ಆರಾಮ್ಸೆ ಕುತ್ಕೊಂಡು ಏನಿಲ್ಲ ಅಂತ ಹೇಳಿದ್ರು ನೀವು ಒಂದು ವಿತ್ ವರ್ಕ್, ನಾನು ವಿತ್ ವರ್ಕ್ ಮಾಡ್ತಾ ಇದ್ದಿಲ್ಲ. ವಿತ್ ವರ್ಕ್ ಒಂದು 6 ಅವರ್ಸ್ ನಾನು ಆ ಟೈಮಲ್ಲೇ ಓದ್ತಿದ್ದೆ. 6 ಅವರ್ಸ್ ಓದ್ತಾ ಇದ್ದೆ. ಅದಾದ್ಮೇಲೆ ನಮಗೆ ಸಂಡೇ ಸಿಕ್ಕಿದ್ರೆ ನಾನು ಮತ್ತೆ ನಮ್ಮ ಫ್ರೆಂಡ್ಸ್ಗಳು ಕ್ವಶನ್ ಪೇಪರ್ ಸಾರ್ಟ್ ಮಾಡೋದು, ಡಿಸ್ಕಷನ್ ಮಾಡೋದು, ಒಬ್ರಿಗೊಬ್ರು ಕುತ್ಕೊಂಡು ಡಿಸ್ಕಷನ್ ಮಾಡೋದು ಮಾಡ್ತಾ ಇದ್ವಿ. ಸೊ ಅದನ್ನ ಯೂಸ್ಫುಲ್ ಆಯ್ತು. ಈಗ ನಮ್ಮ ಫ್ರೆಂಡ್ಸ್ ನಾವು ಆ ಟೈಮಲ್ಲಿ ಯಾರ್ಯಾರು ನಾವು ಕುತ್ಕೊಂಡು ಓದ್ತಿದ್ವಲ್ಲ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದಾರೆ. ಎಲ್ಲ ಗೌರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಬೆಸ್ಕಾಂ ಅಲ್ಲಿ ಇದ್ದಾರೆ, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಒಬ್ಬರಂತೂ ಸೆಕೆಂಡ್ ರ್ಯಾಂಕ್, ಕೇಸ್ ಆಫೀಸರ್ ಸೆಕೆಂಡ್ ರ್ಯಾಂಕ್ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. PSI ಸಂದರ್ಶನ ಹೇಗೆ? PSI ಸಂದರ್ಶನ ನಮ್ದಾದ್ಮೇಲೆ ಲಾಸ್ಟ್ ಬ್ಯಾಚ್ 2017 ಬ್ಯಾಚ್ ಲಾಸ್ಟ್ ಟೈಮ್ ಆಗಿತ್ತು. 16 ಬ್ಯಾಚ್ ಆದ್ಮೇಲೆ 17 ಬ್ಯಾಚ್ ಲಾಸ್ಟ್ ಸಂದರ್ಶನ ಆಗಿದ್ದು. ಅದರಲ್ಲಿ ಬೇರೆ ಬೇರೆ ನಮ್ಮ ಸೈಕಾಲಜಿ ಡಿಪಾರ್ಟ್ಮೆಂಟ್ ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಬಗ್ಗೆ ಫಿಲಾಸಫಿ ಇರ್ತಾರೆ, ನಮ್ಮ ಸೀನಿಯರ್ ಆಫೀಸರ್ಸ್ ಇರ್ತಾರೆ, ಅದ ಮತ್ತೆ ಡಾಕ್ಟರ್ಸ್ ಇರ್ತಾರೆ, ಸೆಕ್ರೆಟರಿ ಡಾಕ್ಟರ್ ಇರ್ತಾರೆ. ಸೊ ಒಂದು 7-8 ಜನ ಇರ್ತಾರೆ. 7-8 ಜನದಲ್ಲಿ ನಾವು ಸ್ಟಾರ್ಟಿಂಗ್ ಹೋದಾಗ ಅವರು ನೋಡ್ತಾರೆ ಕೂರೋ ಸ್ಟೈಲಿಂದ ಹಿಡಿದು ನಡೆಯೋ ಸ್ಟೈಲ್, ಬಂದು ಎಂಟ್ರಿ ಆಗಿ ಕೂತಿರೋ ಸ್ಟೈಲಿಂದ ಹಿಡಿದು ಲಾಸ್ಟ್ ಹೋಗೋ ತನಕ ಹೇಗೆ ಅಲ್ಲಿ ಕೇಳ್ತಾರೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ದೀನಿ ಅಂತ ಹೇಳಿದ ಮೇಲೆ ಹೇಗೆ ಸ್ಟ್ರಾಂಗ್ ಇದ್ದಾನ, ಮೆಂಟಲಿ ಸ್ಟ್ರಾಂಗ್ ಇದ್ದಾನ, ವೀಕ್ ಇದ್ದಾನ, ಇಲ್ಲದ ಯಾವ್ದಾದ್ರು ಕ್ವಶನ್ ಮಾಡಿದಾಗ ಹೇಗೆ ಆನ್ಸರ್ ಮಾಡ್ತಾನೆ, ಎಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಇದೆ ಅವನಲ್ಲಿ. ಸೊ ಇದೆಲ್ಲ ಟೋಟಲ್ ಆಗಿ ಮಾಡ್ತಾರೆ. ಮಾರ್ಕ್ಸ್ ಎಲ್ಲ ತಗೋತಾರೆ. ನಮ್ದು ಒಂದೊಂದು ಮಾರ್ಕ್ಸ್ ಅಲ್ಲಿ 0.25 ಮಾರ್ಕ್ಸ್ ಅಲ್ಲಿ ನಮ್ದು ಸೀಟ್ ಮಿಸ್ ಆಗುತ್ತೆ. ಆ 2.5 ವೆರಿ ಇಂಪಾರ್ಟೆಂಟ್. ಸೊ ಅವ್ರು ನೋಡೋದು ಏನಂತ ಹೇಳಿದ್ರೆ ಇವನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಸೆಟ್ ಆಗ್ತಾನೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ವೀಕ್ ಮೈಂಡ್ ಇರ್ತಾನೆ. ಈಗ ಒಂದು ಕ್ವಶನ್ ಕೇಳೋದು, ನೀನ್ ಲಾ ಅಂಡ್ ಆರ್ಡರ್ ಹೇಗಪ್ಪ ಕಲಿತೀಯಾ, ಹೇಗೆ ಕಲಿತೀಯಾ ಅಂತ ಕೇಳಿದ ತಕ್ಷಣ ನಾವು ಗಾಬರಿ ಆಗ್ಬಿಟ್ರೆ ಮತ್ತೆ ಅಲ್ಲೂ ಕೆಲಸದಲ್ಲೂ ಗಾಬರಿ ಆಗ್ತಾರೆ. ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡ್ಬೇಕಲ್ಲ. ನಾನು ಪಬ್ಲಿಕ್ ಕನ್ಸಿಡರೇಷನ್ ತಗೋಬೇಕು, ನಾನು ಪೊಲೀಸ್ ಆಫೀಸರ್ ಕನ್ಸಿಡರೇಷನ್ ತಗೋಬೇಕು, ಎಕ್ಸ್ಟ್ರಾ ಮಾಪ್ ಕಂಟ್ರೋಲ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸ್ಟ್ರಾ ಪೊಲೀಸ್ ತಗೋಬೇಕು. ಸೊ ಮಾತುಕತೆ ಆಗಬೇಕು. ಮಾತುಕತೆಯೂ ಆಗಲಿಲ್ಲ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ನಮ್ಮ ಪೊಲೀಸ್ ಪವರ್ ಯೂಸ್ ಮಾಡಬೇಕು, ಮಿನಿಮಮ್ ಪವರ್ ಯೂಸ್ ಮಾಡಬೇಕು. ಸೊ ಈ ತರ ಎಲ್ಲ ಹೇಳಿದ್ರೆ ಮಾತಾಡಿದ್ರೆ ಮಾತ್ರ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತದೆ. ಓಕೆ, ಈ ಕ್ಯಾನ್ ಬಿ PSI, ಕ್ಯಾನ್ ಕಮ್ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್, ಈಸ್ ಕೇಪಬಲ್ ಅಂತ ಅವ್ರ ಮನಸ್ಸಲ್ಲಿ ಬಂದಾಗ ಅಕಾರ್ಡಿಂಗ್ಲಿ ಅವರು ಮಾರ್ಕ್ಸ್ ಮೇಲೆ ಆಗ ಮೆರಿಟ್ ಅಲ್ಲ, ಮೆರಿಟ್ ಮೇಲೆ. ಈಗ ಎಲ್ಲ ಇಂಟರ್ವ್ಯೂ ತೆಗೆದಿದ್ದಾರೆ. ಮುಂಚೆ ಎಲ್ಲ ನಮ್ದೆಲ್ಲ ಇಂಟರ್ವ್ಯೂ ಸರಿ. ಈಗ ಇಂಟರ್ವ್ಯೂ ಸ್ಕೂಲ್ ಲೈಫ್ ಹೇಗಿತ್ತು? ಸ್ಕೂಲ್ ಲೈಫ್ ಅಂತ ಹೇಳಿದ್ರೆ ನಮ್ದು ಚೆನ್ನಾಗಿ ಓದ್ತಾ ಇದ್ವಿ. ಲ್ಯಾಂಗ್ವೇಜ್ ಸ್ಟೂಡೆಂಟ್, ಚೆನ್ನಾಗಿ ಓದ್ತಾ ಇದ್ವಿ. ಟೀಚರ್ಸ್ ಎಲ್ಲ ಒಳ್ಳೆ ಗೈಡೆನ್ಸ್ ಇತ್ತು. ನಮ್ಮ ಟೀಚರ್ಸ್ ಗೈಡೆನ್ಸ್ ಇತ್ತು. ನಾವು ಯಾವತ್ತೂ ಹೊಡ್ಕೊಂಡವ್ರಲ್ಲ ಟೀಚರ್ಸ್ ಅಂತ. ಅವ್ರು ಹೊಡಿಬೇಕು ಅಂತ ಅನ್ಸ್ಕೊಂಡ್ರು ನಾವು ಹೊಡ್ಸ್ಕೊತಾರಿಲ್ಲ. ಯಾಕಂದ್ರೆ ನಾವು ಎಷ್ಟು ಮಾರ್ಕ್ಸ್ ತಗೋಬೇಕಿತ್ತು ಅದೆಲ್ಲ. ಈಗ ನಮಗೆ 25 ಟೆಸ್ಟ್, ಯೂನಿಟ್ ಟೆಸ್ಟ್ ಎಲ್ಲ ಇತ್ತು. 23, 24, 25 ತೆಗಿತಾ ಇದ್ವಿ. ಸೊ ನಮ್ದು ಮಾಸ್ಟರ್ಸ್ ಡಿಗ್ರಿ ಎಲ್ಲ ಕಡೆ ಡಿಸ್ಟಿಂಕ್ಷನ್ ಇತ್ತು. ಚೆನ್ನಾಗಿ ಓದ್ತಾ ಇದ್ವಿ. ಎಲ್ಲ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಇತ್ತು. ಸ್ಪೋರ್ಟ್ಸ್ ಎಲ್ಲ ಚೆನ್ನಾಗಿತ್ತು. ಓವರಾಲ್ ಆಗಿ ಏನಂದ್ರೆ ಚೆನ್ನಾಗಿತ್ತು ಅಂತಾದ್ರೆ ನಮ್ಮದು ಕಾಲೇಜ್ ಲೈಫ್ ಏನು. ಆಗ ನಮಗೆ ಮಿನಿಮಮ್ ಲೈಫ್ ಅಂತ ಹೇಳಿದ್ರೆ ದುಡ್ಡು ಮಿನಿಮಮ್. ಸೊ ಮಿನಿಮಮ್ ಅಲ್ಲಿ ನಾವು ಆ ಟೈಮಲ್ಲಿ ಮ್ಯಾಕ್ಸಿಮಮ್ ಲೈಫ್ ಎಂಜಾಯ್ ಮಾಡ್ತೀವಿ. ಫ್ರೆಂಡ್ಸ್ ಜೊತೆ
ಮತ್ತೆ ಏನಂತ ಹೇಳಿದ್ರೆ ಒಂದು ಫ್ರೆಂಡ್ಶಿಪ್ ಇಂಪಾರ್ಟೆಂಟ್, ಫ್ಯಾಮಿಲಿ ಸಪೋರ್ಟ್ ಇಸ್ ಇಂಪಾರ್ಟೆಂಟ್. ಈಗ ಅವ್ರ ಹೆಂಡತಿ ಸ್ಪೌಸ್ ಇಂಪಾರ್ಟೆಂಟ್. ಇವರೆಲ್ಲ ಆ ಪಾರ್ಟ್ಗೆ ಹೇಗೆ ಬರಬೇಕು ಅದು ಆ ಥರ ಬರುತ್ತೆ. ಸೊ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ, ನಂಗೆ ಅದು ಸಿಗ್ಲಿಲ್ಲ ಇದು ಸಿಗ್ಲಿಲ್ಲ ಅಂತ. ಫಾರ್ ಎಕ್ಸಾಂಪಲ್ ನಾನೇ ಈಗ ನಾನು ಅಮ್ಮನಿನೂ ಆಗೋಗಿರ್ತಲ್ಲ, ನಾನು IPS ಆಫೀಸರ್ ಆಗಿರ್ತಿಲ್ಲ, ಬಟ್ ಅವ್ರು ಕಷ್ಟಪಟ್ಟಿದ್ದಾರೆ. ಅದೇ ತರ ನಾವು ಕಷ್ಟಪಟ್ಟರೆ ನಾವು ಆಗ್ತೀವಿ, ದೊಡ್ಡ ದೊಡ್ಡ ಮಾತೇನಿಲ್ಲ. ಬಟ್ ಕಷ್ಟಪಡ್ಬೇಕು, ಫೋಕಸ್ ಇರಬೇಕು ಲೈಫಲ್ಲಿ. ಯಾವತ್ತು ಒಂದಂತೂ ಮಾತು ಸತ್ಯ, ಒಂದು ತಂದೆ ತಾಯಿ ಆಶೀರ್ವಾದ ಇರಬೇಕು. ಯಾವುದೇ ಕಾರಣಕ್ಕೂ ಅವ್ರ ಆಶೀರ್ವಾದದಿಂದ ಆಗಲ್ಲ. ಎಲ್ಲರೂ ನಾನೀಗ ಲಕ್ಷಾಂತರ ಜನಗಳು ತುಳಿದ್ಬಿಟ್ಟು ನಾನು PSI ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಲಕ್ಕೂ ಇಂಪಾರ್ಟೆಂಟ್, ತಾಯಿ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಇಂಪಾರ್ಟೆಂಟ್. ಇನ್ನೊಂದು ಒಂದೇ, ನಾನು ದೇಶಕ್ಕೆ ಏನ್ ಕೊಡುಗೆ ಕೊಟ್ಟೆ ಅದು ಇಂಪಾರ್ಟೆಂಟ್. ದೇಶಕ್ಕೆ ನನ್ನಿಂದ ಏನೋ ಯೂಸ್ಫುಲ್ ಆಗಬೇಕು, ದೇಶಕ್ಕೆ ನನ್ನಿಂದ ಯಾವುದೇ ಕೆಟ್ಟುಂಟ ಆಗಬಾರ್ದು. ಅಲ್ಲಿ ದೇಶ ಬಂತು, ಸ್ಟೇಟು ಬಂತು, ಡಿಸ್ಟ್ರಿಕ್ಟ್ ಬಂತು, ತಾಲೂಕು, ನನ್ನಿಂದ ಯಾವಾಗ ತೊಂದರೆ ಆಗಬಾರ್ದು, ಅವರಿಂದ ನನಗೆ ತೊಂದರೆ ಆಗಲ್ಲ. ಇಷ್ಟೇ ಲೈಫ್ ಕಾನ್ಸೆಪ್ಟ್. ಇಷ್ಟೇ ಮಾಡ್ಕೊಂಡು ಹೋದ್ರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತಾರಲ್ಲ, ನನ್ನ ಕೆಲಸ ನಾನು ನೋಡ್ತೀನಿ, ನಿನ್ ಕೆಲಸ ನೀನ್ ನೋಡಪ್ಪ, ಯಾರೇನಿಲ್ಲ. ಅವ್ನ ಕೆಲಸ ಅವ್ರು ಮಾಡ್ಬೇಕಂದ್ರೆ ನೆಮ್ಮದಿಯಾಗಿರುತ್ತೆ. ಇಂಪಾರ್ಟೆಂಟ್ ಲೈಫ್ ಅಲ್ಲಿ ನಾವು ನಿಜ ಹೇಳಬೇಕು ಅಂತ ಅಂದ್ರೆ ನಾವು ಕರ್ನಾಟಕದಲ್ಲಿ ಇರೋದು, ನಾವು ಕರ್ನಾಟಕದಲ್ಲಿ ನಾವು ರೈಟ್. ಯಾಕಂದ್ರೆ ಕಂಪೇರ್ ಟು ಅದರ್ ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ ವಿ ಆರ್ ಇನ್ ದ ಬೆಸ್ಟ್ ಸ್ಟೇಟ್, ದಟ್ ಈಸ್ ಕರ್ನಾಟಕ. ಸೊ ನೀವು ಕಾಲೇಜ್ ಲೈಫಲ್ಲಿ ಫ್ರೆಂಡ್ಸ್ ಜೊತೆ ಹೋಗಿ ಹಾಕಿರೋದು ಮತ್ತೆ ಅದು ವಾಪಸ್ ಬರಲ್ಲ. ಸೊ ನೀವು ಎಂಜಾಯ್ ಮಾಡಿ, ಎಷ್ಟು ಎಂಜಾಯ್ ಮಾಡ್ಬೇಕು ಎಷ್ಟು ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಎಲ್ಲಿ ನಾವು ಕೆಟ್ಟ ಕೆಲಸ ಮಾಡೋದ್ರಿಂದ ಮುಂಚೆ ನಾವು ತಂದೆ ಅನ್ಸ್ಕೋಬೋದು. ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡೋದು ಈಗ ಕುತ್ಕೊಂಡು ಬೇಜಾರಾಗುತ್ತೆ. ನಮ್ಗೆ ಈಗ ಅನಿಸುತ್ತೆ ಮತ್ತೆ ನಾನು ಬ್ಯಾಕ್ ಟು ದ 10th ಲೈಫ್ಗೋ PUC ಲೈಫ್ಗೋ ಡಿಗ್ರಿ ಹೋದ್ರೆ ಈಗ ಇನ್ನೂ ಚೆನ್ನಾಗಿರುತ್ತೆ ಅಂತ. ಬಟ್ ಈಗ ದುಡ್ಡು ಇರುತ್ತೆ, ಟೈಮ್ ಇಲ್ಲ. ಬಟ್ ಅಲ್ಲಿ ಟೈಮ್ ಇರುತ್ತೆ, ದುಡ್ಡು ಇರಲ್ಲ. ಗೊತ್ತಿರಬೇಕು ಇದು ನಾ ಮಾಡ್ತಾ ಇರೋದು ಸರಿ ಅಂತ ಹೇಳಿದ್ಮೇಲೆ ಹೋಗ್ತಾ ಇರ್ಬೇಕು. ತಪ್ಪು ಅಂದಾದ ಮೇಲೆ ಒಂದು ಸ್ಟೆಪ್ ಬ್ಯಾಕ್ ಇಟ್ಕೊಳ್ಬೇಕು. ಇದನ್ನ ಈ ಕಾನ್ಶಿಯಸ್ನೆಸ್ ನಮ್ಮ ಮೈಂಡ್ ಅಲ್ಲಿ ಇದ್ರೆ ನಾವು ಎಲ್ಲಿದ್ರು ನಾವು ತಪ್ಪು. ಜೀರೋ FIR ಆಗುತ್ತೆ. ಈ ಸಾರ್ವಜನಿಕರಿಗೆ ಈಗ 0 FIR ಅಂತ ಈಗ ಹೊಸ ಕಾನ್ಸೆಪ್ಟ್ ಮತ್ತೆ ಪೂರ್ತಿ ಆಲ್ ಓವರ್ ಇಂಡಿಯಾ. ಈ 0 FIR ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಲೇಡಿ ಇದೆ, ಒಂದು ಲೇಡಿ ಇಲ್ಲಿ ಎಲ್ಲೋ ಜಗಳ ಆಗುತ್ತೆ, ಇಲ್ಲಿ ಮಲೆಬೆನ್ನೂರಲ್ಲಿ ಜಗಳ ಆಗುತ್ತೆ. ಬಟ್ ಈಗ ಮಲೆಬೆನ್ನೂರಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ರೆ ಕೇಸ್ ಕಾಂಪ್ರಮೈಸ್ ಆಗ್ಬೋದು, ಇಲ್ಲ ಅವ್ರು ಬಂದಂಗೆ ಹೊಡಿಬೋದು, ಕೊಲೆ ಮಾಡ್ಬೋದು, ಎದುರಿಸ್ಬೋದು. ಸೊ ಇರುತ್ತೆ. ಅದಕ್ಕೆ ಅವಳು ಏನ್ ಮಾಡ್ತಿಲ್ಲ, ಈಗ ಪಕ್ಕದ ಏರಿಯಾನೋ ಇಲ್ಲ ಪಕ್ಕದ ಡಿಸ್ಟ್ರಿಕ್ಟ್ ಹೋಗ್ತಾಳೆ, ದುರ್ಗದಲ್ಲಿ ಹೋಗಿ FIR ಮಾಡ್ತಾಳೆ. ಯಾಕೆ FIR ಮಾಡ್ತಾಳೆ, ಅವಳಿಗೆ ಏನೋ ತೊಂದರೆ ಆಗ್ಬೋದು ಇಲ್ಲಿ ಅಂತ. ಅಲ್ಲಿ ಹೋಗಿ FIR ಆದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ತಕ್ಷಣ ನಮಗೆ ತಿಳಿಸ್ತಾರೆ. ನಮ್ಮಲ್ಲಿ ಪೊಲೀಸ್ ಐಡಿ ಅಂತ ಇರುತ್ತೆ, ಆ ಪೊಲೀಸ್ ಐಡಿಗೆ ಅವರು FIR ಹಾಕಿದ ತಕ್ಷಣ ಆ 0 FIR ಏನಾಗುತ್ತೆ, ಡೈರೆಕ್ಟ್ ಬಂದು ನಮಗೆ ನಮ್ಮ ಸ್ಟೇಷನ್ ಐಟಿಗೆ ಬೀಳುತ್ತೆ. ನಮಗೊಂದು ಇಂಟಿಮೇಷನ್ ಬರುತ್ತೆ, ನಿಮ್ಮಲ್ಲಿ 0 FIR ಆಗಿದೆ. ಸೊ ಅವ್ರಿಗೆ ನಾವು ಕರೆಸಿ ನಾವೇ ಖುದ್ದು ಅವ್ರಿಗೆ ಕರ್ಸ್ಕೊಂಡು ನಾವು FIR ಮಾಡಬೇಕಾಗುತ್ತೆ. FIR ಮಾಡಿದ್ದು ನಾವು ನಮ್ಮ SP ಅವ್ರಿಗೆ ತಿಳಿಸ್ಬೇಕು, ನಮ್ಮ ಸ್ಟೇಟ್ ಯಾರು ಹೆಡ್ ಇರ್ತಾರಲ್ಲ ಅವ್ರ ಆಫೀಸ್ಗೂ ನಾವು ತಿಳಿಸ್ಬೇಕಾಗುತ್ತೆ. ಮಾಡಿದ್ರು ಯಾವುದೇ ಬಂದಾಗ ಅವ್ರು ಎಲ್ಲಿ FIR, ಫಾರ್ ಎಕ್ಸಾಂಪಲ್ ಈಗ ಲೇಡೀಸ್ ಮ್ಯಾಟರ್ ದುರ್ಗದಲ್ಲಿ FIR ಆಗಿದೆ ಆಯ್ತಾ, ಅವ್ರು ಅಲ್ಲೇ FIR ಮಾಡಬೇಕು ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಅವರೇ ಮಾಡಬೇಕಾಗ್ತದೆ. ಈಗ 0 FIR ಅಲ್ಲಿ ಅವ್ರು ಎಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ, ಎಲ್ಲಿ ಕೃತ್ಯ ನಡೆದಿದೆಯಲ್ಲ ಆ ಪ್ಲೇಸ್ ಅಲ್ಲಿ, ಆ ಪ್ಲೇಸ್ ಆ ಸ್ಟೇಷನ್ಗೆ ಏನ್ ಬರುತ್ತೆ ಬಂದು FIR ಬೀಳುತ್ತೆ. ಆಗ ಮತ್ತೆ ಅವ್ರಿಗೆ ಕರ್ಸ್ಕೊಂಡು ನಾನು ಇಲ್ಲಿ ಹೊಸ ನಮ್ಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ 130 ನಮ್ಮಲ್ಲಿ FIR ಆಗಿರುತ್ತೆ. ಸೊ 131 ಅಲ್ಲಿ ನಾನು ಇಲ್ಲಿ FIR ಮಾಡಿಕೊಂಡು ಹಾಜರಲ್ಲಿ ಸೊಸೈಟಿಗೆ ಮೆಸೇಜ್ ಅಂತ ಹೇಳಿದ್ರೆ, ಒಂದು ನಿಮ್ಮ ಸೇಫ್ಟಿ ಆಯ್ತಾ, ಅದು ಹೆಲ್ತ್ ಅಲ್ಲಿ ತಗೊಳ್ಳಿ, ಫಿಸಿಕಲ್ ತಗೊಳ್ಳಿ. ಹೆಲ್ತ್ ಅಂತ ಹೇಳಿದ್ರೆ ಡ್ರಗ್ಸ್, ನೋ ಡ್ರಗ್ಸ್ ಆಯ್ತಾ, ನೋ ಡ್ರಗ್ಸ್. ಅದಾದ್ಮೇಲೆ ಇನ್ನೊಂದು ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಜೋಪಾನ ಮಾಡ್ಬೇಕು, ಅದು ಲೈಸೆನ್ಸ್ ಇರಲಿ, ಇನ್ಶೂರೆನ್ಸ್ ಇರಲಿ, ಏನೇ ಇರಲಿ. ಯಾಕಂದ್ರೆ ಒಂದ್ಸತಿ ಲೈಫ್ ಹೋಯ್ತು ಅಂದ್ರೆ ಮತ್ತೆ ಏನು ಬರಲ್ಲ, ನೀವು ಬರಲ್ಲ. ಬಟ್ ನಿಮ್ಮಿಂದ ನಿಮ್ಮ ಫ್ಯಾಮಿಲಿ ಒಳ್ಳೇದಾಗಬೇಕಲ್ಲ. ಸೊ ಹಾಗಾಗಿ ಗಾಡಿ ಡಾಕ್ಯುಮೆಂಟ್ ಯಾವುದೂ ಸೇವೆ ಮಾಡಕ್ ಹೋಗ್ಬಾರ್ದು, ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು. ಒಂದು ನಿಮ್ಮಿಂದ ತಪ್ಪಾಗಬಾರ್ದು,
ನಿಮ್ಮಿಂದ ತಪ್ಪು ಆಗಬಾರ್ದು ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಕಂಪ್ಲೇಂಟ್ ಬೇಕಾ ನಾವಿದ್ದೀವಿ 24/7 ನಿಮ್ಗೋಸ್ಕರ ಇರ್ತೀವಿ. ನೀವು ಬಂದು ನಮ್ಗೆ ತಿಳಿಸ್ಬೇಕು ಹೊರತು ನೀವೇ ಲಾಸ್ಟಿಕ್ ಮೆಜರ್ಸ್ಗಳನ್ನ ತಗೊಳಕ್ ಹೋಗಲ್ಲ ಆಯ್ತಾ. ಮತ್ತೆ ನಾನು ಹೇಳ್ತೀನಿ ಇನ್ನೊಂದು, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಇಂಪಾರ್ಟೆಂಟ್ ಗೆ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಿಮ್ ಕೆಲಸ ನೀವು ನೋಡಿ ಸಾಕು, ಬೇರೆಯವ್ರು ಬೇಡ. ನಮ್ಗೆ ನಮ್ಮ ಇಂಡಿಯಾದಲ್ಲಿ ಹೇಗೆ ಅಂತ ಹೇಳಿದ್ರೆ ಏನೋ ನಡೀತೈತೆ ಅಂದ್ರೆ ಇವನ್ ಕೆಲಸ ಬಿಟ್ಬಿಟ್ಟು ವಿಡಿಯೋ ಮಾಡೋದು ರೀಲ್ ಮಾಡೋದು ಕೂತ್ಕೊಂಡು ಮಾಡ್ತಾನೆ. ಅದೇ ಪೊಲೀಸರಿಗೆ ಇನ್ವೈಟ್ ಮಾಡಿದ್ರೆ ಮಾಡಲ್ಲ, ಒಂದು ಮಾಜ ನಿಲ್ಲುವಾಗ ನಿಲ್ಲಲ್ಲ ಯಾರು. ಅದಕ್ಕೆ ನಾವೇ ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಿಮ್ ಕೆಲಸ ಏನೈತೆ ಅಷ್ಟು ಮಾಡಿ ಸಾಕು. ಮತ್ತೆ ಯಾರು ಏನು ತೊಂದರೆ ನಿಮ್ಮಿಂದ ಆಗ್ತಾ ಇಲ್ಲ ಅಂದ್ರೆ ಅವರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ. ಈಗ ಏನೋ ಒಂದು ಏನೋ ಚೋಟ ಕಿರಿಕಿರಿಗೆ ದೊಡ್ಡ ಇಶ್ಯೂ ಮಾಡ್ಕೋತಾರೆ, ಅಲ್ಲಿ ಮತ್ತೆ ಆಂಗಲ್ ಹುಡುಕ್ತಾರೆ. ಇದು ಮುಸ್ಲಿಂ ಇದೆಯಾ, ಇದು ಹಿಂದೂ ಇದೆಯಾ, ಹಿಂದೂಲಿ ನಾಯಕರು ಲಿಂಗಾಯತರು ಇದೆಯಾ, ಇದು ಆಂಗಲ್ ಹುಡುಕಿ ದೊಡ್ಡದು ಮಾಡ್ತಾರೆ. ಸೊ ಅದನ್ನ ಕರ್ ಮಾಡ್ಕೋಬೇಕು. ಇದ ತಕ್ಷಣ ನೀವು ನಮಗೆ ತಿಳಿಸ್ಬಿಟ್ರೆ ನಾವು ಸ್ಪಾಟ್ ಬರ್ತೀವಿ. ಸೊ ನಿಮ್ಮ ಏನಿದೆ ಒಂದು ಸಪೋರ್ಟ್ ನಮಗೆ ಬೇಕು, ಅವ್ರಿಗೆ ಸಪೋರ್ಟ್ ನಮ್ಗೆ ಯಾವತ್ತಿದ್ರು ಬೇಕು. ಈಗ ಒಂದು ಸಪೋರ್ಟ್ ಅಂತ ಹೇಳಿ ನಮ್ಮ ಡಿ ಸಿ ಸಾಹೇಬರು ಒಂದು ಮತ್ತೆ ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅವರು ಒಂದು ಮನೆ ಮನೆ ಕಾರ್ಯಕ್ರಮ, ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಮಾಡಿದ್ದಾರೆ. ಅದರಲ್ಲಿ ನಮ್ದು ಹೌದು ಪಬ್ಲಿಕ್ ಮತ್ತೆ ಪೊಲೀಸ್ ಅವ್ರದ್ದು ಒಂದು ರ್ಯಾಪ್ ಚೆನ್ನಾಗಾಗಬೇಕು, ನಮ್ದು ಅವ್ರದ್ದು ಒಂದು ಯೂನಿಟಿ ಒಂದು ಕಾಣಬೇಕು. ಪೊಲೀಸ್ ಅಂದ್ರೆ ಭಯ ಬೇಡ, ಭರವಸೆ ಇರಬೇಕು. ನಾವು ನಿಮ್ಗೋಸ್ಕರ ಇದೀವಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಮನೆ ಮನೆ ಪೊಲೀಸ್ ಅಂತ. ಸೊ ಅದರಲ್ಲಿ ನಾವು ಈಗ ಎಲ್ಲ ಕಡೆ ಮನೆ ಹೋಗಿ ಎಲ್ಲರಿಗೂ ವಿಸಿಟ್ ಮಾಡಿದ್ದೀವಿ. ಒಂಟಿ ಲೇಡಿ ಇರಲಿ, ರೌಡಿ ಶೀಟರ್ಸ್ ಇರಲಿ, ಮೂವೀಸ್ಗಳು ಇರಲಿ, ಇಲ್ಲಾಂದ್ರೆ ವೃದ್ಧೆಗಳು, ಓಲ್ಡ್ ಏಜ್ ಸಿಟಿಸನ್ಸ್ ಇದ್ದಾರ, ಇದೆಲ್ಲ ನಾವು ಡ್ರೈನೇಜ್ ಸರಿ ಇಲ್ಲ, ಈ ಲೈಟ್ ಕಂಬ ಇಲ್ಲ, ಲೈಟ್ ಕುಡಿತಲ್ಲ. ಸೊ ಅದನ್ನ ನಾನು ಮಾಡೋಕ್ಕಾಗಲ್ಲ. ಬಟ್ ನನ್ನ ಕಡೆಯಿಂದ SP ಮೇಡಮ್ ಕಡೆಯಿಂದ ನಾನು ಆ ಲೆಟರ್ಸ್ಗಳನ್ನ ನಾನು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ಗೆ ಸೆಂಡ್ ಮಾಡಿ ಆ ಕೆಲಸ ಬೇಗ ಆಗೋದಕ್ಕೆ ನಾನು ಪ್ರಯತ್ನ ಮಾಡ್ಬೋದು. ಈ ರ್ಯಾಂಕ್ ಒಂದು ಒಳ್ಳೇದಾಗಲಿ ಅಂತ ಹೇಳಿ ಈ ಮನೆ ಮನೆ ಪೊಲೀಸ್ ಒಂದು ಕಾನ್ಸೆಪ್ಟ್ ನಮ್ಮ ಡಿ ಸಿ ಸಾಹೇಬರು ಮಾಡಿದ್ದಾರೆ. ಸೊ ಇದು ಚೆನ್ನಾಗಿ ನಡೀತಾ ಇದೆ. ತುಂಬಾ ಕಡೆ ಇದು ನಡೀತಾ ಇದೆ. ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿಗೆ ಲೆಟರ್ ಕಳ್ಸ್ಕೊಂಡು ಮಾಡ್ತಾ ಇದ್ವಿ, ಬೇಗ ಕೆಲಸ ಆಗ್ತೈತೆ. ಈಗ ಅವ್ರಿಗೆ ಇನ್ನೂ ಭರವಸೆ ಬರಲಿ ಅಂತ ನಾವು ಏನೇನು ಪ್ರಯತ್ನ ಮಾಡಬೇಕು, ನಮ್ಮ ಹೋಮ್ ಮಿನಿಸ್ಟ್ರಿಯಿಂದ ಇರಲಿ, ನಮ್ಮ ಮೇಡಮ್ ಕಡೆಯಿಂದ ಇರಲಿ ನಾವು ಮಾಡ್ತಾ ಇದ್ವಿ, ಮಾಡ್ತೀವಿ, ಸದಾ ಮಾಡ್ತೀವಿ. ಥ್ಯಾಂಕ್ಸ್.